ಕೆರೆ ಒತ್ತುವರಿ ಮಾಡಿದ್ದಾರೆ ಅಂತ. ಒಂದು ಸರ್ವೆ ನಂಬರು 46, 47 ಅಂತ ಕಾಣುತ್ತೆ. ಇದ್ರದ್ದು ಏನು ಅಂತ ತೆಗೆಸಿ ನೋಡಿದೆ. ನಾನು ಮೊನ್ನೆ ಏನು ಮಾತಾಡೋಕ್ಕಾಗಲಿಲ್ಲ ಮೊದಲನೇ ದಿನ. ಯಾಕೆ ಅಂದರೆ ನಮ್ಗೆ ಏನೂ ಗೊತ್ತಿಲ್ಲ. ಇದು 53ನೇ ಇಸ್ವಿಯಲ್ಲಿ ನಮ್ಮ ಫ್ಯಾಮಿಲಿಗೆ ಬಂದಿದೆ. ಅದ್ರ ಪಾಡಿಗೆ ಅದು ಇಲ್ಲಿವರೆಗೂ ಕೂಡ ನಾವು ಪೊಸಿಷನ್ಲಿದ್ದೇವೆ. ಡಾಕ್ಯುಮೆಂಟ್ ಒಳಗಡೆ ಏನಿದೆ ಏನಿಲ್ಲ ನಾವು ಯಾವತ್ತೂ ಅದ್ರ ಕಡೆಗೆ ಗಮನ ಕೊಟ್ಟೋರೇ ಅಲ್ಲ. ಆದರೆ ಪಾಪ ಕೆಲವರು ಭಾಳ ರಿಸರ್ಚ್ ಮಾಡಿದ್ದಾರೆ. ಈಗ ಅವ್ರು ರಿಸರ್ಚ್ ಮಾಡಿದ್ರಿಂದ ನನ್ನ ಜಮೀನು ಬಗ್ಗೆ ನನಗೆ ಮಾಹಿತಿ ಗೊತ್ತಾಯ್ತು. ನಮ್ಮ ಕುಟುಂಬ, ನನ್ನ ಜಮೀನು ಅಂದರೆ ನಮ್ಮ ಕುಟುಂಬದ, ಯಾಕಂದರೆ ನಾನೇ ರಿಸರ್ಚ್ ಮಾಡಿಲ್ಲ ಯಾವತ್ತೂ ಕೂಡ. ಈಗ ಅವರು ಪಾಪ ಭಾಳ ಆಸಕ್ತಿ ತಗೊಂಡು ನನ್ನ ಜಮೀನು, ನಮ್ಮ ಕುಟುಂಬದ ಜಮೀನು ಬಗ್ಗೆ ಭಾಳ ರಿಸರ್ಚ್ ಮಾಡಿದ್ದಾರೆ. ಕೇರ್ ಟೇಕರ್ ಎಲ್ಲ ಇರ್ತದಲ್ಲ, ಅಫೆಕ್ಟೆಡ್ ಪಾರ್ಟೀಸು, ಸರ್ಕಾರದಲ್ಲಿ ಅಧಿಕಾರಿಗಳು ಕೆಲವರು ಅಫೆಕ್ಟೆಡ್ ಆಗಿರ್ತಾರೆ ಪಾಪ. ಕೆಲವರು ಎಲ್ಲರೂ ಅಲ್ಲ, ನಮ್ಮ ಇಲಾಖೆಯಲ್ಲಿ 80% ನಮ್ಮ ಜೊತೆಗಿದ್ದಾರೆ. ಆದರೆ ಬಾಧಿತರಾದವರು ಅಲ್ಲೂ ಇರ್ತಾರೆ, ಬಾಧಿತರಾದವರು ಇಲ್ಲೂ ಇರ್ತಾರೆ, ಎಲ್ಲ ಕಡೆನೂ ಇರ್ತಾರಲ್ಲ. ನಮ್ಮಿಂದ ನಿಷ್ಠೂರವಾಗಿದ್ದಾಗ ಬಾಧಿತರಾದಂಥವರು ಇರ್ತಾರೆ ಒಂದಷ್ಟು ಜನ. ಅವರು ಭಾಳ ಆಸಕ್ತಿ ತಗೊಂಡು ರಿಸರ್ಚ್ ಮಾಡಿದ್ದಾರೆ. ಆಮೇಲೆ ಅವ್ರು ರಿಸರ್ಚ್ ಮಾಡಿದ ಮೇಲೆ ನಾನು 2 ದಿನದಿಂದ ತೆಗೆಸ್ತೆ, ಏನ್ರಿ ಇದೆಲ್ಲ ಅಂತ, ನಮಗೆ ಗೊತ್ತಿಲ್ವಲ್ಲ ಇದು ಅಂತ. ಅಲ್ಲಿ ಏನಾಗಿದೆ, ಒಂದು 20 ಎಕರೆ ಅಷ್ಟು ಪ್ರದೇಶ ಕಲ್ಲುಗಳಿದೆ. ಕೆರೆ ಪಕ್ಕದಲ್ಲೇ ಇದೆ, ಕಲ್ಲುಗಳಿದೆ. ಆದರೆ ಕೆರೆಯ ಮೇಲ್ಮಟ್ಟ ಇದೆಯಲ್ಲ, ಟಾಪ್ ಲೆವೆಲ್ ಆಫ್ ದ ಲೇಕು, ಅದರಿಂದ ಸುಮಾರು 10-15 ಅಡಿ ಮೇಲೆ ಇದೆ. ಕೆರೆ ಪಕ್ಕದಲ್ಲಿದೆ, ಆದರೆ ಕೆರೆ ಮೇಲ್ಮಟ್ಟ, ಕೆರೆ ತಳಗಿಂದ ತಗೊಂಡ್ರೆ 30 ಅಡಿ ಮೇಲೆ ಇದೆ. ಅದು ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ. ಹಿಂದೆ ಸರ್ವೆ ರೆಕಾರ್ಡ್ಸ್ ಅಲ್ಲಿ ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ. ಕೆಲವು ವರ್ಷ ಮಾತ್ರ ಗೋಮಾಳ ಅಂತ ಬರೆದಿದ್ದಾರೆ. ಅದು 2000 ಇಸ್ವಿಯಲ್ಲಿ. ಇದೂ ಕೂಡ ಎಲ್ಲ ಪರ್ಚೇಸ್ ಲ್ಯಾಂಡೇ. ಎವ್ರಿ ಇಂಚ್ ಇಸ್ ಪರ್ಚೇಸ್ ಲ್ಯಾಂಡ್. ಯಾವುದು ಅಲ್ಲಿ ಇದು ಸರ್ಕಾರ ಅಂತ ಏನಿಲ್ಲ, ಪರ್ಚೇಸ್ಡ್ ಲ್ಯಾಂಡ್. ಇದು 256 ಎಕರೆಯಲ್ಲಿ ನಾವು ಪರ್ಚೇಸ್ ಮಾಡಿರುವಂತಹದ್ರಲ್ಲಿ ಒಂದು 20 ಎಕರೆಗೆ ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ. ಕೆಲವು ಸಂದರ್ಭದಲ್ಲಿ, ಒಂದು ಸಂದರ್ಭದಲ್ಲಿ ಗೋಮಾಳ ಅಂತ ಬರೆದಿದ್ದಾರೆ, ಒಂದು ಸಂದರ್ಭದಲ್ಲಿ ಅದನ್ನ ಕೆರೆ ಅಂತ ಬರೆದಿದ್ದಾರೆ. ಆದರೆ ಅದು ಕೆರೆಯ ಭಾಗನೇ ಅಲ್ಲ. ಯಾಕೆ ಅಂದರೆ ಕೆರೆ ಪಕ್ಕದಲ್ಲೇ ಇದೆ. ಕೆರೆ ಇವತ್ತಿಗೂ ಇದೆ. ಈ ಕೆರೆ ಚಿಕ್ಕದು ಕೆರೆ, ಇವತ್ತಿಗೂ ಕೆರೆ ಇದೆ. ಅದ್ರ ಪಕ್ಕದಲ್ಲಿರುವಂಥ ಜಮೀನು. ಆದರೆ ಇದು ಕೆರೆಗಿಂತ 15 ಅಡಿ ಮೇಲೆ ಇದೆ. ತಾವು ಬಂದು ಇನ್ಸ್ಪೆಕ್ಷನ್ ಮಾಡಬಹುದು. ಅದು ಕಲ್ಲುಗುಟ್ಟ. ಅದನ್ನು ಎಲ್ಲೋ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಬರೆದ್ರೋ ಗೊತ್ತಿಲ್ಲ, ಕೆರೆ ಅಂತ ಬರೆದಿದ್ದಾರೆ. ಬಟ್ ಕನ್ಸಿಸ್ಟೆಂಟ್ಲಿ ಕಲ್ಲುಗುಟ್ಟ ಅನ್ನುವಂಥದ್ದು ಕೊನೆಯವರೆಗೆ ಕೆರೆ ಅಂತ ಇದೆ. ನೀವು ಈಗ ಪ್ರದೇಶ ಅದು ಕಲ್ಲುಗುಡ್ಡ ಇಲ್ಲ ಬಂದ್ ನೋಡಿ. ನೀವೇ ಕೂತ್ಕೊಂಡಾಗ ಆನ್ಸರ್ ಕೆಲಸ ಏನ್ ಹೇಳ್ತೀರಿ? ರೆಕಾರ್ಡ್ ಪ್ರಕಾರ ನಾನು ಹೇಳ್ತಾ ಇರೋದು ಅಂತ ನೀವೇ ಹೇಳ್ತಿದ್ರಿ. ಈಗ ಅಲ್ಲಿ ಹೆಂಗಿದೆಯೋ ನಂಗೆ ಗೊತ್ತಿಲ್ಲ, ಈಗ ಅದು ಅರಣ್ಯ ಆಗಿರ್ಬೋದು, ಈಗ ಅದು ಗೋಮಾಳ ಆಗಿರ್ಬೋದು ಅಂತ ಬೇರೆ ಬೇರೆ ಸಂದರ್ಭ ಆನ್ಸರ್ ಮಾಡಿದಿರಿ. ಈಗ ರೆಕಾರ್ಡ್ಲಿ ಕೆರೆ ಅಂತಿದ್ಮೇಲೆ ಕೆರೆ ಅದು, ಈಗ ಅದು ಪ್ರದೇಶ ಹೆಂಗಾಗಿದೆ ಅನ್ನೋ ನಮ್ಗೇನ್ ಗೊತ್ತಿದೆ? ರೆಕಾರ್ಡ್ಲಿಕ್ಕೆ ನಾವು ಮಾತಾಡೋದು ಸರ್ಕಾರಿ ದಾಖಲೆಗಳಲ್ಲೇ ಮಾತಾಡೋದು, ಬೇರೆ ದಾಖಲೆಗಳಲ್ಲಿ ಮಾತಾಡೋದಲ್ಲ. ನೀ ಕೆರೆ ಅಂತಿದ್ಮೇಲೆ ಕೆರೆ ಅಷ್ಟೇ. ಅದು ಎಲ್ಲ ಕೆರೆಯಲ್ಲೂ ನೀರು ಇರಲೇಬೇಕು ಅಂತಿದ್ಯಾ? ಯಾವುದೋ ಒಂದು ಸಂದರ್ಭದಲ್ಲಿ ಆ ರೀತಿ ಬಂದಿದೆ, ಅದು ಬಂದಿಲ್ಲ. ಇರ್ಲಿ, ಅವ್ರು ಹೇಳುವಂತದ್ದು. ಒಂದ್ ಸೆಕೆಂಡ್ ಅವ್ರ ಅಜ್ಜರ ಕಾಲದ ತೋಡದ ಆ ಜಮೀನಿಗೆ ನಾನು ಹೋಗಿ ಬಂದೇನಿ. ಅವ್ರ ತಂದೆಯವ್ರ ಜೊತೆ ಒಂದ್ಸಲ ಹೊಲಕ್ಕೆ ಹೋಗಿದ್ದೆ. ಅವ್ರ ಕಾಂದಾನಿ ಮಂತಾನ ಅವತ್ತು ಖರೀದಿ ಮಾಡಿದ್ದು. ಇವತ್ತೇನೋ ಒಂದು ಒಳ್ಳೆ ಇದಕ್ಕೆ ಚಲೋ ಅಲ್ಲಿಗೆ ಒಂದು ಹಳ್ಳು ಉಪ್ಪು ಕೂಡಿಸ್ಬೇಕನ್ನೋ ಅಂತ ಅಪಾದ ಮಾಡಿರ್ಬೋದು. ಅದೆಲ್ಲ ಸರಿ ಇದೆ. ಪೇಪರ್ಸ್ ನಾನು ಕೂಡ ಓದಿದೆ, ಮಾಧ್ಯಮದ ಮೂಲಕ ಕೂಡ ತಿಳ್ಕೊಂಡೇನಿ. ಇಂಥ ಒಳ್ಳೆ ಮನುಷ್ಯರಿಗೆ ಅಂತ ತರೋದಕ್ಕೆ ಸರ್ವೇ ಸಾಮಾನು ಅದ್ರ ಬಗ್ಗೆ ಮಾತೇಳಿ ಕರ್ಸ್ಕೊಬೇಡ್ರಿ. ನಿಮ್ ಕೆಲಸ ನೀವು ಮಾಡ್ರಿ, ಏನಾಗಲ್ಲ. ಆಮೇಲೆ ಒಂದು ಪಕ್ಕದಲ್ಲಿ ಸ್ಮಶಾನ ಅಂತ 1 ಎಕರೆ, ಅದು ಯಾವುದು ಒಂದು ಪ್ರತಿ ಪುಸ್ತಕ ಅಂತ ಇರುತ್ತೆ. ಅದರಲ್ಲಿ ಒಂದು 64ನೇ ಇಸ್ವಿಯಲ್ಲಿ ಸ್ಮಶಾನ ಅಂತ ಬರೆದಿದ್ದಾರೆ. ಆಯ್ತಾ? ಆದರೆ ಅದು ಎಲ್ಲೂ RTC ಯಲ್ಲೂ ಬಂದಿಲ್ಲ. ಇದು ಬೇಚರ ಗ್ರಾಮ, ಅಲ್ಲಿ ಯಾರು ವಾಸನೆ ಇಲ್ಲ. ಅದು ಏನಕ್ಕೆ ಆ ಥರ ಬರೆದ್ರು ಅದನ್ನು ಕೂಡ ಗೊತ್ತಿಲ್ಲ. ಅದು ಒಂದು ಕಡೆ ಮಾತ್ರ ಇದೆ, ಎಲ್ಲ ದಾಖಲೆಗಳಲ್ಲಿ ಇಲ್ಲ. ಟಿಪ್ಪಣಿಯಲ್ಲೂ ಇಲ್ಲ, ಆಕಾರ ಬಂದಲ್ಲೂ ಇಲ್ಲ, ಪಾಣಿಯಲ್ಲೂ ಕೂಡ ಇಲ್ಲ ಅದು. ಸೊ ಈ ರೀತಿಯಾಗಿ ಯಾವುದೋ ಅದನ್ನು ಸೆಲೆಕ್ಟಿವ್ ಆಗಿ ಪಿಕ್ ಮಾಡಿಬಿಟ್ಟು ಅದನ್ನೇ ಸತ್ಯ ಅಂತ ಹೇಳುವಂಥ ಥರ ಪ್ರತಿಬಿಂಬಿಸ್ತಾರೆ ಸಭಾಧ್ಯಕ್ಷರೇ. ಇದು 53ನೇ ಇಸ್ವಿಯಲ್ಲಿ ಲೀಸ್ ತಗೊಂಡು ಮುಗಿಸ್ಬಿಡ್ತೇನೆ. ಒಂದೇ ನಿಮಿಷ ಮುಗಿಸ್ಬಿಡ್ತೇನೆ, 2 ನಿಮಿಷ ಕೇಳಿ. ಅಲ್ಲಿ ಈಗ ಇಲ್ಲ ನಾವೇನು ಎಲ್ಲಿಂದ ಆ ರೀತಿ ಹೋಗುವಂತ ಸನ್ನಿವೇಶ ನಮ್ಗಿಲ್ಲ.
ಇಷ್ಟು ಹೇಳಿದ ಮೇಲೆ ಎಲ್ಲದಕ್ಕೂ ಉತ್ತರ ಕೊಟ್ಟೆ ಹೋಗ್ತೇವೆ. ಸೊ 53ನೇ ಇಸ್ವಿಯಲ್ಲಿ ನಮ್ಮ ತಾತ ಲೀಸ್ ತಗೊಂಡಿದ್ದು, ಆವತ್ತಿಂದ ಇವತ್ತಿನವರೆಗೂ ಇದ್ದೇವೆ. ನಮ್ಮ ತಾತನವರಿಂದ ಈ 20 ಎಕರೆ ನಮ್ಮ ಚಿಕ್ಕಪ್ಪ ಚಂದ್ರಾಯಗೌಡ ಅಂತ ಅವರು ಭಾಗಕ್ಕೆ ಹೋಗಿದ್ದು. ಅವರು ತೀರೋದ್ಮೇಲೆ ಅವರ ಹೆಂಡತಿಯವರ ಹೆಸರಿಗೆ ಹೋಗಿದ್ದು. ಆಮೇಲೆ 2001ನೇ ಇಸ್ವಿಯಲ್ಲಿ ನಾವು ಒಟ್ಟು ಕುಟುಂಬದ ಆಸ್ತಿಗಳನ್ನ ವಿಭಾಗ ಮಾಡಿಕೊಂಡಾಗ ನನ್ನ ಹುಟ್ಟಿದವರ ಜೊತೆಗೆ ಬಂದಿರುವಂತಹದ್ದು ಇದು. ಆವಾಗ 2000 ಇದು ನಾವು ಖರೀದಿ ಮಾಡಿದ್ದು ಯಾವಾಗ 53. ನಾನು ಹುಟ್ಟೇ ಇರಲಿಲ್ಲ. ಆವಾಗಂದು ಜಮೀನಿದು. ಆವಾಗ 256 ಎಕರೆ ಸಂಪೂರ್ಣ ಮಹಾರಾಜರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡಿರುವಂಥ ಜಮೀನು. ಅಲ್ಲಿಂದ ಇಲ್ಲಿವರೆಗೂ ನಾವು ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ವ್ಯವಸಾಯಕ್ಕೆ ಮೀಸಲಾಗಿರೋದು ಬಿಟ್ಟರೆ ಅಲ್ಲಿ ಬೇರೆ ಯಾವ ಚಟುವಟಿಕೆನೂ ಇಲ್ಲ. ಯಾರಾದರೂ ಬೇಕಾದರೂ ಬಂದು ನೋಡ್ಬೋದು. 1 ಇಂಚು ಏನಾದರೂ ನಾವು ಯಾವುದಾದ್ರೂ ಒತ್ತುವರಿ ಮಾಡಿದರೆ ಧಾರಾಳವಾಗಿ ನೀವು ಸರ್ಕಾರಕ್ಕೆ ಅದನ್ನು ನೀವೇ ಬಂದು ಸದನದ ವಿರೋಧ ಪಕ್ಷದವರೇ ಬಂದು ಇನ್ಸ್ಪೆಕ್ಷನ್ ಮಾಡಿ, ಇಲ್ಲ ಇದು ದಾಖಲೆಗಳನ್ನು ನೋಡಿ ಒತ್ತುವರಿ ಆಗಿದೆ ಅಂತ ಹೇಳಿದ್ರೆ ಧಾರಾಳವಾಗಿ ನಾವು ಸರ್ಕಾರಕ್ಕೆ ಬಿಟ್ಟು ಕೊಡ್ತೇವೆ. ಬಂದು ವಿಚಾರ ಮಾಡಿ, ಅಲ್ಲಿ ನೀವೇ ಅಧಿಕಾರಿಗಳನ್ನು ಕರೆಸಿ ಸ್ಪಾಟ್ಗೆ ಬೇಕಾದರೆ ವಿಚಾರಣೆ ಮಾಡಲಿ. ಇದು 53ನೇ ಇಸ್ವಿಯಿಂದ ನಾವು ಕ್ರಯದ ಮುಖಾಂತರ ಪಡ್ಕೊಂಡು ನಮ್ಮ ತಾತನವರಿಂದ ನಮ್ಮ ಚಿಕ್ಕಪ್ಪನವರಿಂದ ಭಾಗ ಆದಮೇಲೆ ನಮ್ಮ ಭಾಗಕ್ಕೆ ಬಂದಿದೆ ಅಷ್ಟೇ. ಇದು ಆ ನಂತರ ಬಂದಿರುವಂಥದ್ದು 2024ರಲ್ಲಿ ಏನು ಖಾತೆ ಆಗಿದೆ ಅಂತ ಹೇಳ್ತಾರೆ. ನಮ್ಮದು ಭಾಗ ಆಗಿದ್ದು 2001ನೇ ಇಸ್ವಿಯಲ್ಲಿ. ಮಧ್ಯದಲ್ಲಿ ಏನಾಯಿತು, ಆ ವಿಭಾಗದ ಮೇಲೆ ಸಿವಿಲ್ ಕೋರ್ಟ್ಗೆ ಡಿಸ್ಪ್ಯೂಟ್ ಹೋಯಿತು. ಡಿಸ್ಪ್ಯೂಟ್ ಸೆಟ್ಲ್ ಆಗಿದ್ದು 2022ರಲ್ಲಿ ಸೆಟ್ಲ್ ಆಯಿತು. ಅದರ ಪ್ರಕಾರ ಆ ನಂತರ 2023-24ರಲ್ಲಿ ಖಾತೆ ಆಗಿದೆ. ಹಂಗಾಗಿ 24ರಲ್ಲಿ ಖಾತೆ ಆಗಿದೆ ಏನೋ ಮಾಡಿಬಿಟ್ರು. ಖಾತೆ ನಮಗೆ ಇದು ಆ ಕಾಲದಿಂದನೂ ಇರುವಂಥ ಜಮೀನು ಪಾರ್ಟಿಷನ್ ಮತ್ತೆ ಕೋರ್ಟಲ್ಲಿ ಚಾಲೆಂಜ್ ಆಗಿ ಅದು ಮತ್ತೆ ಅಮಿಕಬಲ್ ಆಗಿ ಸೆಟ್ಲ್ ಆಗಿ ಆ ನಂತರ 23-20 ಎಲ್ಲ ಸರ್ವೆ ನಂಬರ್ಗಳು 23-24ರಲ್ಲಿ ನಮ್ಮ ಹೆಸರಿಗೆ ಆಗಿರುವಂಥದ್ದು. ಬರೀ ಇದೊಂದೇ ಅಲ್ಲ, ಎಲ್ಲ ಸರ್ವೆ ನಂಬರ್ಗಳು ಆ ಊರಿನಲ್ಲಿ ಇರುವಂಥದ್ದು. ಸೊ ಈ ಊರಿನಲ್ಲಿ ವಿಶೇಷತೆ ಏನಂದರೆ, ಇದೊಂದು ವಿಲೇಜ್, ಇದು ಕಂದಾಯ ಗ್ರಾಮ. ಇದು ಇನಾಮು ಒರಿಜಿನಲಿ ಜೋಡಿ ಇನಾಮು, ಇಟ್ಸ್ ಎ ರೆವಿನ್ಯೂ ವಿಲೇಜು. ಬಟ್ ವಿಶಿಷ್ಟತೆ ಏನಂದರೆ, ಇದರಲ್ಲಿ ನಮ್ಮದು ಒಂದೇ ಕುಟುಂಬ, ಇನ್ಯಾವ ಊರು ಇಲ್ಲ. ಈ ಊರಿನಲ್ಲಿ ಇನ್ನೊಬ್ಬರು ಇಲ್ಲ, ನಮ್ದು ಒಂದೇ ಫ್ಯಾಮಿಲಿ. ನೀವು ಬನ್ನಿ, ದಯವಿಟ್ಟು ಬಂದು ನೋಡಿ, ಸ್ನೇಹಿತರಾಗಾದ್ರೂ ಬಂದು ನೋಡಿ. ಇಲ್ಲ ಅಂತ ಹೇಳಿದ್ರೆ ವಿರೋಧ ಪಕ್ಷದವರಾಗಿನೂ ಬಂದು ನೋಡಿ. ಇಟ್ ಈಸ್ ಎ ಒನ್ ಮ್ಯಾನ್ ಹೋಲ್ಡಿಂಗ್ ವಿಲೇಜ್. ಇದು ಅಂದ್ರೆ ಏಕ ವ್ಯಕ್ತಿತ್ವ ಮಾಲೀಕದ ಊರು. ಇಡೀ ಊರು 256 ಎಕರೆ ಮತ್ತು ವಿಲೇಜ್ ಊರು ಅಂತ ಏನಿದೆ, ವಿಲೇಜ್ ಪೋರ್ಷನ್, ಇದರಲ್ಲಿ ಒಂದೇ ಕುಟುಂಬನೇ, ನಮ್ಮ ಕುಟುಂಬ ಮಾತ್ರ ವಾಸ ಇರ್ತಕ್ಕಂಥದ್ದು. 53ನೇ ಇಸ್ವಿಯಿಂದ ಇದು ಸಂಪೂರ್ಣವಾಗಿ ನಮ್ಮಲ್ಲಿರ್ತಕ್ಕಂಥದ್ದು. ಹಾಗಾಗಿ ಸಭಾಧ್ಯಕ್ಷರೇ, ಬೇಕಾದ್ರೆ ನಾನು ಇದನ್ನ ಇನ್ನೂ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕಳಿಸ್ಕೊಡ್ತೇನೆ, ಟೇಬಲ್ ಮಾಡ್ತೇನೆ. ಮತ್ತು ಬೇಕಾದ್ರೆ ವಿರೋಧ ಪಕ್ಷದವರು, ಮಾಧ್ಯಮದವರು ಬೇಕಾದ್ರೆ ಬಂದು ಅಧಿಕಾರಿಗಳ ತಂಡವನ್ನು ಜೊತೆಗೆ ನಾನು ತಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಅವ್ರು ತಯಾರಿದ್ರೆ ತಮ್ಮ ಸೂಚನೆ ಮೇರೆಗೆ ಬಂದು ಇನ್ಸ್ಪೆಕ್ಷನ್ನು ಕೂಡ ಮಾಡಲಿ. ಏನಾದರೂ ತಪ್ಪಾಗಿದ್ರೆ ತಪ್ಪು ಮಾಡ್ಕೊಳ್ಳಿಕ್ಕೆ ನಾವಂತೂ ಸದಾ ಸಿದ್ಧರಿದ್ದೇವೆ. ಇದು ನನಗಂತೂ ಸಂಬಂಧನೇ ಇಲ್ಲ. ಯಾವುದೋ ನಮ್ಮ ಪೂರ್ವಜರ ಕಾಲದಲ್ಲಿ ಅವ್ರು ಖರೀದಿ ಮಾಡಿ ಬಂದಿರುವಂಥ ಜಮೀನುಗಳು, ಅದನ್ನು ತಗೊಂಡು ಬಂದು ಇವ್ರ ಮೇಲೆ ಏನೂ ಸಿಗಲಿಲ್ಲ, ಏನೋ ಒಂದಷ್ಟು ಇವರು ಏನು ನಮ್ಮ BJP ಸ್ನೇಹಿತರು ಮೊನ್ನೆ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದಾರೆ ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ. ಆ ಟೈಮ್ಗೆ ಯಾರೋ ನಮ್ಮ ಜೊತೆಯಲ್ಲಿ ಅಕ್ಕಪಕ್ಕ ಇರೋರು ಕೂಡ ಇದೆ ನೋಡ್ರಿ ನಿಮ್ಗೆ ಅಂತೇಳಿ ನಮ್ಮವರು ಅಲ್ಲಿ ಅವ್ರು ಮಾತಾಡ್ತಾ ಇದ್ರಂತೆ. ಏನಪ್ಪ ನಿಮ್ಮವರೇ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ಕೆಲವರು ನಿಮ್ಮವರು ಹೇಳ್ತಾ ಇದ್ರಂತೆ. ಕೇಳ್ಪಡ್ತೆ ನಾನು ಕೂಡ ಕೆಲವು ಮಾಧ್ಯಮದವ್ರಿಗೂ ಫೋನ್ ಮಾಡಿ, ಏನ್ರಿ ಇದ್ರ ಕಡೆ ಗಮನ ಕೊಟ್ಟಿದ್ದೀರಾ ಅಂತ ಕೆಲವು ರಾಜಕೀಯದಲ್ಲಿ ಇದೆಲ್ಲ ರಾಜಕೀಯದಲ್ಲಿ ಸ್ವಲ್ಪ ನಿಷ್ಠುರವಾಗಿ ನಾವೆಲ್ಲ ತಯಾರಾಗಿರ್ಬೇಕು, ಎಲ್ಲದಕ್ಕೂ ತಯಾರಿ. ತಪ್ಪು ನಪ್ಪ ಆಗಿದ್ರೆ ಅದನ್ನ ಸದಾ ತಿದ್ಕೊಳ್ಳಿ. ನಂಬಿಕೆ ಇದೆ. ಕೇಳ್ತೇನೆ, ವಿಚಾರ ಮಾಡಿ ಏನಾದ್ರೂ ಹೇಳಿ, ಅದನ್ನ ನಾವು ಸರಿಪಡಿಸ್ಕೊಳ್ತೇವೆ. ಇಷ್ಟು ವಿಚಾರ